ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ ಈ ರೀತಿಯಾದ ಸ್ಮಾಲ್ ಸೈಜ್ ಕುಂಬಳಕಾಯಿ ಬೀಡ್ಸ್ ಅನ್ನ ಬಳಸಿ ನಾನೊಂದು ಈಸಿ ಆಗಿರೋ, ಎಲಿಗೆಂಟ್ ಆಗಿರೋ, ಡಿಫರೆಂಟ್ ಆಗಿರೋ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ಯೂನಿಕ್ ಆಗಿ ಸಿಂಗಲ್ ಸ್ಟೆಪ್ ಅಲ್ಲಿ ಡಿಸೈನ್ ವರ್ಕ್ ಮಾಡ್ತೀವಿ. ಬೇಗನೂ ಹಾಕಿ ಮುಗಿಸಬಹುದು, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಸ್ಯಾರಿಗೆ ಆಲ್ರೆಡಿ ಹಾಕಿದೀನಿ, ಅದನ್ನ ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ನಾನು ಬಟ್ಟೆಗೆ ಹಾಕಿ ಯಾವ ರೀತಿ ಹಾಕೋಬೇಕು ಅಂತ ತೋರಿಸಿ ಲಾಸ್ಟ್ ಅಲ್ಲಿ ಫಿನಿಶಿಂಗ್ ಕುಚ್ಚುಕಟ್ಟೆ ಆದ್ಮೇಲೆ ಹೇಗ್ ಬರುತ್ತೆ ಅಂತ ನಾನು ಸ್ಯಾರಿನಲ್ಲಿ ತೋರಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು 6 ದಾರ 10.075 ಕ್ರೋಶನ ಯೂಸ್ ಮಾಡ್ತಿದ್ದೀನಿ. ಇನ್ನು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗೆಲ್ಲ ನಿಮ್ಗೆ ನೋಟಿಫಿಕೇಶನ್ಸ್ ಬರ್ತಾ ಇರತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾನು ಬಟ್ಟೆ ಒಳಗೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳ್ಕೊಂಡು ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿದ್ದಾದ್ಮೇಲೆ ನಾನು ಮತ್ತೆ ಪಕ್ಕದಲ್ಲೇ ಇನ್ನೂ ಒಂದು ಸರಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ತರ ಡಬಲ್ ಲಾಕ್ ಮಾಡ್ಕೊಳ್ಳೋದ್ರಿಂದ ಥ್ರೆಡ್ ನೀಟಾಗಿ ಸೆಕ್ಯೂರ್ ಆಗಿರುತ್ತೆ. ಮತ್ತೆ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ 1 2 3 4 5 ಚೈನ್ಸ್ ಅನ್ನ ಹಾಕೊಳ್ತೇನೆ. ಈ 5 ಚೈನ್ಸ್ ಏನಕ್ಕೆ ಹಾಕೊಳ್ತಾ ಇದ್ದೀನಿ ಅಂದ್ರೆ ನಾನು ಕುಚ್ಚು ಕಟ್ಕೊಳ್ಳೋದಕ್ಕೋಸ್ಕರ 5 ಚೈನ್ಸ್ ಹಾಕೊಂಡು ಅದನ್ನ ಬಟ್ಟೆಗೆ ಸ್ಟ್ರೈಟ್ ಆಗಿಟ್ಟು ನೋಡಿ ಈ ರೀತಿಯಾಗಿ ನೀಟಾಗಿ ಲಾಕ್ ಮಾಡ್ಕೊಂಡು ಮತ್ತೆ ನಾನು ಲಾಕ್ ಮಾಡ್ಕೊಳ್ತೇನೆ. ನಾನು ಡಬಲ್ ಟೈಮ್ ಲಾಕ್ ಮಾಡ್ಕೊಳ್ತೀನಿ ಈ ಕುಚ್ಚು ಕಟ್ಟೋ ಕಡೆ ಎಲ್ಲ. ಮತ್ತೆ ನಾನು 5 ಚೈನ್ಸ್ ಹಾಕೊಳ್ತೀನಿ. 3 4 5 ಚೈನ್ಸ್ ಹಾಕೊಂಡು ಮತ್ತೇನು ಸಹ ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಇಟ್ಕೊಂಡು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ತಾ ಇದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ, ಆಗ ಮಾತ್ರ ಅರ್ಥ ಆಗತ್ತೆ. ನೀವು ಅರ್ಧದಲ್ಲಿ ಸ್ಕಿಪ್ ಮಾಡಿದ್ರೆ ಏನು ಅರ್ಥ ಆಗೋದಿಲ್ಲ. ನೋಡಿ ಈ ರೀತಿಯಾಗಿ ನಾನು ಡಬಲ್ ಲಾಕ್ ಮಾಡಿದ್ದಾದ್ಮೇಲೆ ಈಗ ನೋಡ್ಕೊಳ್ಳಿ, ಈಗ ಇಂಪಾರ್ಟೆಂಟ್ ಸ್ಟೆಪ್. ನಾನು 2 ಚೈನ್ಸ್ ಅನ್ನ ಹಾಕೊಳ್ತೇನೆ. ಹೀಗೆ 2 ಚೈನ್ಸ್ ಅನ್ನ ಹಾಕಿ ಅದನ್ನ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ಈಗ ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ ಥ್ರೆಡ್ ಅನ್ನ ಹೊರಗಡೆ ಎಳೆದು ನಾನು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಒಂದು ಬೀಡನ್ನ ಆಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಈ 2 ಚೈನ್ಸ್ ಏನಿದೆ ಅಲ್ಲಿಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದ್ ಮಾಡ್ಕೊಂಡು ಈ ರೀತಿಯಾಗಿ ನಾನೊಂದು ಕಂಬನ ಮಾಡ್ಕೊಂಡಿನಿ. ಕಂಬ ಮಾಡಿದಾದ್ಮೇಲೆ ನಾನು ಪಿಕೋ ಮಾಡ್ಕೊಳ್ಳೋದಕ್ಕೋಸ್ಕರ 1 2 3 ಚೈನ್ಸ್ ಹಾಕೊಂಡು ಇಲ್ಲಿ ಏನ್ ಎಡ್ಜಿಗೆ ಬರುತ್ತೆ ಈ ಕಂಬ ಎಡ್ಜಿಗೆ ನಾನು ಅಲ್ಲಿಗೆ ಲಾಕ್ ಮಾಡ್ಕೊಂಡು ನೀಟಾಗಿ ಒಂದು ಪಿಕೋನ ಮಾಡ್ಕೊಂಡಿನಿ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಇಲ್ಲೇ 2 ಚೈನ್ಸ್ ಏನ್ ಹಾಕೊಂಡಿದ್ದೆ ಅಲ್ಲಿಗೇನೆ ಕ್ರೋಶನ ಸೇರಿಸಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಂಡು ಈ ರೀತಿಯಾಗಿ ಒಂದು ಕಂಬ ಮಾಡ್ಕೊಂಡು ಈಗ ಮತ್ತೆ ನೆಕ್ಸ್ಟ್ 3 ಚೈನ್ಸ್ ಹಾಕೊಂಡು ಈ ಕಂಬಗೂ ಸಹ ನಾನು ಒಂದು ಪಿಕೋನ ಮಾಡ್ಕೊಳ್ತೇನೆ. ನೋಡಿ ಈ ರೀತಿಯಾಗಿ 2 ಕಂಬಗಳನ್ನ ಮಾಡ್ಕೊಂಡಿದ್ದಾದ್ಮೇಲೆ ಮತ್ತೆ ಸೇಮ್ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ 2 ಚೈನ್ಸ್ ಪ್ಲೇಸ್ಗೆ ಕ್ರೋಶನ ಹಾಕಿ ನಾವು ಫಸ್ಟ್ ಎಷ್ಟು ಲೆಂತಿಯಾಗಿ ಎಳ್ದಿರ್ತೀವೋ ಅಷ್ಟು ಲೆಂತಿಯಾಗಿ ನಾವು ಕಂಬನ ಎಳ್ಕೊಂಡು ಮತ್ತೆ 3 ಚೈನ್ಸ್ ಹಾಕೊಳ್ತಾ ಇದೀನಿ. 1 2 3 ಚೈನ್ಸ್ ಹಾಕಿ ಈ ಕಂಬ ಎಡ್ಜ್ಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಮತ್ತೆ ಕ್ರೋಶ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ 2 ಚೈನ್ಸ್ಗೆ ಥ್ರೆಡ್ ಅನ್ನ ಹಾಕಿ ಅಲ್ಲಿಂದ ಹೊರಗಡೆ ಎಳ್ಕೊಂಡು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ ಒಂದು ಮಾಡ್ಕೊಳ್ತಾ ಇದೀನಿ. ಒಂದು ಮಾಡ್ಕೊಂಡು ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡು ಇಲ್ಲಿ ಏನೀಗ ಕಂಬ ಮಾಡ್ಕೊಂಡಿದ್ದೆ ಅದರ ಎಡ್ಜ್ಗೆ ಲಾಕ್ ಮಾಡ್ಕೊಂಡಾಗ ಈ ರೀತಿಯಾಗಿ ಒಂದು ರೆಡಿ ಆಗತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ, ಈಸಿಯಾಗೂ ಇದೆ ಡಿಸೈನು. ಅದನ್ನ ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಈಸಿಯಾಗಿ ಒಂದು ಡಿಫರೆಂಟ್ ಆಗಿರೋ ಡಿಸೈನು ನಾವು ಆರಾಮಾಗಿ ಹಾಕೋಬಹುದು. ಬಿಗ್ನರ್ಸ್ಗೂ ಸಹ ಈ ಡಿಸೈನು ಬೇಗ ಬೇಗ ಕಲಿಬಹುದು. ಮತ್ತೆ ನಾನು ಏನ್ ಮಾಡ್ತಿದ್ದೀನಿ 2 ಚೈನ್ಸ್ ಹಾಕೊಳ್ತಾ ಇದೀನಿ. 2 ಚೈನ್ಸ್ ಹಾಕೊಂಡು ಈ ರೀತಿಯಾಗಿ ಸ್ಟ್ರೈಟ್ ಆಗಿಟ್ಟು ಲಾಕ್ ಮಾಡ್ಕೊಳ್ತಾ ಇದೀನಿ. ನಾನು 2 ಕುಚ್ಚನ್ನ ಕಟ್ಕೊಳ್ಳೋದಕ್ಕೆ ಗ್ಯಾಪ್ ಇಟ್ಕೊಂಡಿದೀನಿ. ನೀವು ಬಟ್ 1 ಕುಚ್ಚು ಬೇಕಂದ್ರೆ 1 ಕುಚ್ಚನ್ನ ಕಟ್ಕೋಬಹುದು, 2 ಬೇಕಂದ್ರೆ 2 ನ ಸಹ ಕಟ್ಕೋಬಹುದು. ನೀವು ಒಂದು ಕುಚ್ಚು ಒಂದು ಆರ್ಚ್ ಈ ರೀತಿಯಾಗಾದ್ರೂ ಕಟ್ಕೋಬಹುದು. ಇಲ್ಲ ಈ ರೀತಿಯಾಗಿ ಕಂಟಿನ್ಯೂಯೇಷನ್ ತರ 3 4 ಈ ರೀತಿಯಾಗಿ ಪಿಕೋಸ್ ಮಾಡ್ಕೊಂಡು ನೀವು ಮತ್ತೆ ಕುಚ್ಚಿಗೆ ಗ್ಯಾಪ್ ಬಿಟ್ಕೋಬಹುದು. ಬೀಡನ್ನ ಆಡ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ಸೇಮ್ ನೋಡಿ
ಈ 2 ಚೈನ್ಸಿಂದ ಹೊರಗಡೆ ಎಳ್ಕೊಂಡು ಅಲ್ಲಿಂದ ಕಂಬ ಮಾಡ್ಕೊಳ್ತಾ ಇದ್ದೀನಿ. ಕಂಬ ಮಾಡಿಕೊಂಡು ಮತ್ತೆ 3 ಚೈನ್ಸ್ 1 2 3 ಚೈನ್ಸ್ ಹಾಕೊಂಡು ಪೀಕೋ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾವು 4 ಪೀಕೋಗಳನ್ನ ಮಾಡ್ಕೋಬೇಕು. ಎಲ್ಲ ಒಂದೇ ಲೆಂತ್ಗೆ ಬರೋ ತರ ಮಾಡ್ಕೋಬೇಕು. ಈಗ ಎರಡನೇ ಕಂಬ ಮಾಡಿಕೊಂಡು 3 ಚೈನ್ಸ್ ಹಾಕೊಂಡು ಎಡ್ಜ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಮೂರನೇ ಕಂಬ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಅಲ್ಲಿಂದ ಹೊರಗಡೆ ಎಳೆದು ಲೆಂತ್ಗೆ ಎಳ್ಕೊಂಡು ಮತ್ತೆ ಒಂದು ಕಂಬ, ಇದು ಮೂರನೇ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಮೂರನೇ ಕಂಬ ಮಾಡಿ ಲಾಕ್, ಮತ್ತೆ ಸೇಮ್ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ 2 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್. ಇಲ್ಲಿ ಲೆಂತ್ ಎಳ್ಕೊಳ್ಳೋದು ಮಾತ್ರ ಇಂಪಾರ್ಟೆಂಟ್, ಅವಾಗ ಮಾತ್ರ ಯೂನಿಫಾರ್ಮ್ ಆಗಿ ಈ ಡಿಸೈನ್ ಬರುತ್ತೆ. ನೆಕ್ಸ್ಟ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಅದನ್ನ ಸ್ಟ್ರೈಟ್ ಆಗಿಟ್ಟು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದಾದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಸೂಪರ್ ಆಗಿರೋ ಒಂದು ಡಿಸೈನ್ ಬರುತ್ತೆ. ನೆಕ್ಸ್ಟ್ ನಾವು ಕುಚ್ಚನ್ನ ಹಾಕೋಬೇಕಂದ್ರೆ ಇಲ್ಲಿ ಡಬಲ್ ಟೈಮ್ ಲಾಕ್ ಮಾಡಿ 5 ಚೈನ್ಸ್ ಅನ್ನ ಹಾಕೊಳ್ತಾ 5 ಚೈನ್ಸ್ ಮತ್ತೆ ಡಬಲ್ ಲಾಕ್ 5 ಚೈನ್ಸ್ ಡಬಲ್ ಲಾಕ್ ಮಾಡ್ಕೊಂಡು 2 ಚೈನ್ಸ್ ಹಾಕೊಂಡು ಬೀಡನ್ನ ಆಡ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ಈ 2 ಚೈನ್ಸ್ಗೆ ಒಂದು ಕಂಬ 3 ಚೈನ್ ಲಾಕ್ ಮಾಡ್ಕೊಳ್ತಾ ಇದೇ ರೀತಿ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಬನ್ನಿ ಇದು ಫುಲ್ ಕಂಪ್ಲೀಟ್ ಆದ್ಮೇಲೆ ನಾನು ಸೀರೆಗೆ ಹಾಕಿರೋದು ಹೇಗೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಈ ರೀತಿಯಾಗಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ. ಡಬಲ್ ಕುಚ್ಚು ನೋಡಿ, ನಾನು 5 ಆರ್ಚಸ್ ಅನ್ನ ಹಾಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಗ್ರ್ಯಾಂಡ್ ಆಗಿ ಎಲಿಗೆಂಟ್ ಆಗಿ ಬರುತ್ತೆ ಈ ಡಿಸೈನ್. ನಾನು ಕೂಡ ಹಾಕೋವಾಗ ಈ ರೀತಿಯಾಗಿ ಬರುತ್ತೆ ಅನ್ಕೊಂಡಿರ್ಲಿಲ್ಲ, ಬಟ್ ಬ್ಯೂಟಿಫುಲ್ ಆಗಿ ಬಂದಿದೆ. ನನಗಂತೂ ತುಂಬಾನೇ ಇಷ್ಟ ಆಗೋಯ್ತು. ನಾನು ಯಾವುದಾದ್ರೂ ನನ್ನ ಓನ್ ಸ್ಯಾರಿಗೆ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮಗೂ ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಮರೀದೆ ಒಂದು ಲೈಕ್ ಕೊಡಿ. ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ, ಹಾಗೆ ಲೈಕ್ ಮಾಡಿ ಹೇಗೆ ಇದೆ ಅಂತ ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.